ಲೂಕ 14:33 ವಾಕ್ಯ ಓದುವ. ಅಲ್ಲಿ ಈ ರೀತಿಯಲ್ಲಿ ಹೇಳಲ್ಪಟ್ಟಿದ್ದ ಪ್ರಿಯರೇ, ನಿಮಗಿರುವವುಗಳನ್ನು ನೀವು ಬಿಟ್ಟು ಬಿಡದೆ ಹೋದರೆ ನೀವು ನನ್ನ ಶಿಷ್ಯರಾಗಿರಲಾರಿ ಎಂಬುದಾಗಿ ಕರ್ತನ ದೇಶ ಹೇಳ್ತಾನೆ. ಪೌಲನು ಒಂದು ಮಾತನ್ನು ಹೇಳ್ತಾನೆ, ಫಿಲಿಪ್ಪಿ 3ನೇ ಅಧ್ಯಾಯದಲ್ಲಿ 7, 8, 9 ವಾಕ್ಯದವರೆಗೆ ಓದುವುದಾದರೆ, ಅಲ್ಲಿ ಈ ಲೋಕದಲ್ಲಿ ಲಾಭವಾಗಿರುವುದನ್ನು ನಾನು ಕಸವೆಂದೆಣಿಸುತ್ತೇನೆ, ಕ್ರಿಸ್ತ ನಿಮಿತ್ತವಾಗಿ ಎಲ್ಲವನ್ನು ಕಸವೆಂದೆಣಿಸುತ್ತೇನೆ ಎಂಬುದಾಗಿ ಹೇಳುವಂತಹ ಪೌಲನನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಕ್ರಿಸ್ತನ ನಿಮಿತ್ತ, ನಂಬಿಕೆ ನಿಮಿತ್ತವಾಗಿ ಯಾರೆಲ್ಲ ಕೆಲವೊಂದನ್ನು ಕಳ್ಕೊಳ್ಳೋದಕ್ಕೆ, ಕೆಲವೊಂದನ್ನು ತ್ಯಾಗ ಮಾಡಲಿಕ್ಕೆ ರೆಡಿಯಾಗುತ್ತಾರೋ ಅಂಥವ್ರನ್ನು ಕರ್ತನು ಮಾನಿಸಿ, ಅಂಥವನ್ನು ಕರ್ತನು ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ಆದರೆ ಸೈತಾನ ಏನು ಮಾಡ್ತಾನೆ, ಇವತ್ತು ಲೋಕವನ್ನು ತೋರಿಸ್ತಾನೆ. ಲೋಕವನ್ನು ತೋರಿಸಿ, ಲೋಕದ ಆಸೆಯನ್ನು ತೋರಿಸಿ ಅನೇಕರನ್ನು ಏನು ಮಾಡ್ತಾನೆ, ಸೆಳೆದು ಈ ಲೋಕದಲ್ಲಿರುವ ಅವರ ಆತ್ಮಿಕವಾದ ನಂಬಿಕೆಯನ್ನು ಕೆಡಿಸಿ ಆತ್ಮಿಕವಾಗಿ ಹಿಂಜಾರುವಿಕೆ ತರುವುದಕ್ಕೆ ಆತನು ಪ್ರಯತ್ನ ಮಾಡ್ತಾನೆ ಪ್ರಿಯರೇ.